ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬಿ ಸಖತ್ತಾಗೈತೆ ನಿನ್ನ ಐಡಿಯಾ. ಸೆಕ್ಯೂರಿಟಿ ಕಾಟನು ಇಲ್ದೆ ಒಳಗ್ ಬಂದ್ಬಿಟ್ವಿ. ಏನ್ರು ಇದು ಹಾಸ್ಪಿಟ್ಲಾ ಅಥವಾ 5 ಸ್ಟಾರ್ ಹೋಟ್ಲಾ? ಆಗನ್ಬೇಡಿ ಡಾಕ್ಟ್ರೆ, ನನ್ನ ಹತ್ರ ದುಡ್ಡಿತ್ತು, ATM ಇಂದ ಡ್ರಾನು ಮಾಡ್ಕೊಂಡು ಬಂದಿದೆ. ಆದ್ರೆ ಇವಾಗ ನನ್ನ ಪರ್ಸೇ ಕಾಣಿಸ್ತಾ ಇಲ್ಲ. ದಯವಿಟ್ಟು ಡಾಕ್ಟ್ರೆ ನನ್ನ ಮಗಳಿಗೆ ಆಪರೇಷನ್ ಮಾಡಿ. ನೋಡಿಮ್ಮ, ದುಡ್ಡು ಕಟ್ಟಲಿಲ್ಲ ಅಂದ್ರೆ ಆಪರೇಷನ್ ಮಾಡೋಕ್ಕಾಗಲ್ಲ. ಆಗನ್ಬೇಡಿ ಡಾಕ್ಟ್ರೆ, ನನ್ನ ಮಗಳಿಗೆ ಆಪರೇಷನ್ ಮಾಡಿಲ್ಲ ಅಂದ್ರೆ ನನ್ನ ಮಗಳನ್ನ ನನ್ ಬಿಟ್ಟು ಹೊಟ್ಟೋಗ್ತಾಳೆ. ದಯವಿಟ್ಟು ಡಾಕ್ಟ್ರೆ ನನ್ನ ಮಗಳನ್ನ ನನ್ಗೆ ಉಳಿಸ್ಕೊಡಿ ಡಾಕ್ಟ್ರೆ. ನಾನೇನು ಆಪರೇಷನ್ ಮಾಡ್ಬೋದು, ಬಟ್ ಇಲ್ಲಿನ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ನಾನೇನು ಆನ್ಸರ್ ಮಾಡಲಿ? ದುಡ್ಡು ಕಟ್ಟಿದ್ವೆ ಆಪರೇಷನ್ನು, ಟ್ರೀಟ್ಮೆಂಟ್ ಎಲ್ಲ. ಡಾಕ್ಟ್ರೆ ನಿಮ್ ಕಾಲು ಬಿಡ್ತೀನಿ ಡಾಕ್ಟ್ರೆ. ನನ್ನ ಮಗಳ ಜೀವ ನಿಮ್ ಕೈಯಲ್ಲಿದೆ. ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಬದುಕಿಸ್ಕೊಡಿ ಡಾಕ್ಟ್ರೆ, ನನ್ನ ಮಗಳನ್ನ ಬದುಕಿಸ್ಕೊಡಿ. ಈ ತರ ಎಲ್ಲ ಗಲಾಟೆ ಮಾಡಿ ಸೀನ್ ಕ್ರಿಯೇಟ್ ಮಾಡಬೇಡಿ. ಇಲ್ಲಿನ ಪೇಷಂಟ್ಗೆ ತೊಂದರೆ ಆಗುತ್ತೆ. ಎದಳಿ ಮೇಲೆ ಹೇಳಿಮ್ಮ. ನೋಡಿದ್ರ ನಮ್ಮಿಂದ ಅಕ್ಕನ್ಗೆ ಎಷ್ಟು ತೊಂದ್ರೆ ಆಗ್ತೈತೆ. ನಾನು ಅವ್ರ ದುಡ್ಡ ಕೊಟ್ಬಿಡ್ತೇನೆ. ಸುಬ್ಬಿ, ಏನ್ ಮಾಡ್ತಾ ಇದೀಯಾ? ಈಗ ನೀನ್ ತಗೊಂಡೋಗಿ ಕೊಟ್ರೆ ನೀನೇ ಕದ್ದಿದ್ದು ಅಂತ ನಮ್ಮನ್ನ ಪೊಲೀಸ್ ಹಿಡ್ಕೊಡ್ತಾರೆ, ಕಳ್ರು ಅಂತ. ಅರೇಸ್ಗೆ ಹೌದಾ? ಹ್ಞೂ ಸುಬ್ಬಿ, ನೀನ್ ದುಡ್ಡು ಕೊಟ್ಟೆ ಅಂತ ಯಾರು ನೀನ್ ಒಳ್ಳೆಳು ಅಂತ ಯೋಚಿಸಲ್ಲ, ಕಳ್ಳಿ ಅಂತ ಬೈತಾರೆ. ಮತ್ತೆ ಈ ದುಡ್ಡನ್ನ ನಾವ್ ಅವ್ರಿಗೆ ಹೆಂಗ್ ಕೊಡೋದು? ಮಾವಯ್ಯ, ಮೆಂಟಲ್ ಹಾಸ್ಪಿಟಲ್ ಬಗ್ಗೆ ಮಾತಾಡಿದಾಗ ನೀವು ಅಪ್ಪು ನನ್ನನ್ನ ತಡೆದ್ರಿ. ಸೀತಾ ಆ ಗೊಂಬೆನ ಸಿಹಿ ಅನ್ಕೊಂಡ್ರೆ ಏನ್ ತಪ್ಪು ಅಂತ ವಾದ ಮಾಡಿದ್ರಿ. ಈಗ ನೋಡಿದ್ರ ಏನಾಯ್ತು ಅಂತ. ಲೇಡೀಸ್ ಕ್ಲಬ್ ಅವ್ರ ಮುಂದೆ ಇಷ್ಟೆಲ್ಲ ಆದ್ಮೇಲೆ ಅವ್ರು ಸುಮ್ಮನಿರ್ತಾರೆ ಅನ್ಕೊಂಡಿದ್ದೀರಾ ಮಾವಯ್ಯ? ಆಚೆ ಹೋಗಿ ಬಾಯ್ ಬಂದ್ ಹಾಗೆ ಮಾತಾಡ್ತಾರೆ ಮಾವಯ್ಯ. ಆಗ ಅಪ್ಪು ಹೇಗ್ ತಲೆ ಎತ್ಕೊಂಡು ತಿರ್ಗಾಡ್ತಾನೆ, ನಾವ್ ಹೇಗ್ ತಲೆ ಎತ್ಕೊಂಡು ತಿರ್ಗಾಡೋದು? ಇಷ್ಟು ದಿನ ಪೊಲೀಸ್ ಸ್ಟೇಷನ್, ಕೋರ್ಟು ಅಂತ ಅಲ್ಲಿದ್ವಿ, ಈಗ ಹಾಸ್ಪಿಟಲ್ಗೆ ಅಲಿತೀವಿ. ರಾಮ ಸೀತನ್ನ ನೋಡ್ಕೊಂಡು ಎಷ್ಟು ದಿನ ಅಂತ ಹೀಗಿರ್ತಾನೆ ಮಾವಯ್ಯ? ಮದುವೆ ಆದಾಗಿಂದ ಒಂದಿನ ನನ್ನ ಅಪ್ಪು ನೆಮ್ಮದಿಯಾಗಿಲ್ಲ. ನೀನೇನು ಯೋಚನೆ ಮಾಡಬೇಡ ಭಾರ್ಗವಿ, ಇನ್ನೇನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ, ಎಲ್ಲ ಸರಿ ಹೋಗುತ್ತೆ. ಒಳ್ಳೇದಾಗ್ಲಿ ಅಂತಾನೆ ಮಾವಯ್ಯ ನಾನು ಹೇಳ್ತಿರೋದು. ಸೀತಾ ಹೀಗೆ ಇದ್ರೆ ಅಪ್ಪು ಹೇಗ್ ಮಾವಯ್ಯ ಸಂತೋಷವಾಗಿರ್ತಾನೆ? ರಾಮ ಬೇರೆ ಅಲ್ಲ, ಸೀತೆ ಬೇರೆ ಅಲ್ಲ. ಸೀತನ ಒಬ್ಬಳನ್ನೇ ಯಾಕೆ ನಾವು ದೂರಬೇಕು? ಸೀತಾ ವಿಷಯ ಏನು ಮಾಡಬೇಕು ಅನ್ನೋದು ಅವನ ಗಂಡನಿಗೆ ಗೊತ್ತಿರೋಷ್ಟು ಚೆನ್ನಾಗಿ ನಮಗೆ ಗೊತ್ತಿರೋದಿಲ್ಲ. ಆ ವಿಷಯನ ಅವನಿಗೆ ಬಿಟ್ಬಿಡೋದು ಒಳ್ಳೇದಮ್ಮ. ರಾಮ್ನಿಂದ ಸೀತನ ದೂರ ಮಾಡಕ್ಕೆ ನೋಡ್ತಾ ಇದ್ದೀರಾ ಚಿಕ್ಕಿ? ಸಿಹಿ ಇಲ್ಲ ಅನ್ನೋ ವಿಚಾರ ಸೀತಂಗೆ ಗೊತ್ತಾಗಬಾರ್ದು ಅಂತ ನಾವು ಪ್ರಯತ್ನ ಪಡ್ತಾ ಇದ್ರೆ, ಗೊತ್ತು ಮಾಡಬೇಕು ಅಂತ ನೀವು ಟ್ರೈ ಮಾಡ್ತಾ ಇದ್ದೀರಿ. ಜೊತೆಗೆ ಸೂರಿ ತಲೆಯಲ್ಲಿ ಸೀತನಿಂದ ರಾಮ್ ಜೀವನ ಹಾಳಾಗ್ತಿದೆ ಅನ್ನೋ ಒಂದು ಭಾವನೆನ ಕ್ರಿಯೇಟ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಯಾರಿಗೋಸ್ಕರ ಚಿಕ್ಕಿ ಇದೆಲ್ಲ? ಇದ್ರ ಹಿಂದೆ ಯಾವುದೋ ಒಂದು ಒಳ್ಳೆ ಉದ್ದೇಶ ಇದೆ ಅನ್ನೋದು ನನಗಂತೂ ಕಾಣ್ತಾ ಇಲ್ಲ. ಅಶೋಕ್, ಇದು ನನ್ನ ಮನೆ ವಿಚಾರ, ನಿನಗೆ ಸಂಬಂಧಪಟ್ಟಿದ್ದಲ್ಲ. ಸ್ಟೇ ಔಟ್ ಆಫ್ ಇಟ್. ಸಂಬಂಧ ಇದೆ ಚಿಕ್ಕಿ, ಯಾಕೆಂದ್ರೆ ಇದು ನನ್ನ ಗೆಳೆಯನ್ ವಿಚಾರ. ನನ್ನ ಗೆಳೆಯನ್ಗೆ ಏನಾದ್ರೂ ತೊಂದರೆ ಆದ್ರೆ ಅವನಿಗೂ ನಿಮಗೂ ಅಲ್ಲ, ನಿಮಗೂ ನನಗೂ ಶುರು ಆಗತ್ತೆ. ಏನೋ ಶುರುವಾಗುತ್ತೆ? ಏನ್ ಶುರುವಾಗುತ್ತೆ? ಗಾದೆ ಕೇಳಿದ್ಯಾ? ಕೈಲಾಗದೆ ಇರೋನು ಮೈಯೆಲ್ಲ ಪರಚ್ಕೊಂಡಂತೆ.
ಆ ಥರ ಮೈಯೆಲ್ಲ ಪರ್ಚ್ಕೋಬೇಕಾಗತ್ತೆ. ನನ್ನ ತಂಟೆಗೆ ಬರಬೇಡ. ಚಿಕ್ಕಿ, ರಾಮ್ನ ಮಗ ಮಗ ಅಂತ ಹೇಳ್ತೀರಾ? ಮಗನ ಮೇಲೆ ಯಾಕೆ ಚಿಕ್ಕಿ ಇಷ್ಟೊಂದು ದ್ವೇಷ? ಅಶೋಕ್, ಎನಫ್. ಚಿಕ್ಕಿ, ನಾನು ಏನು ಹೇಳ್ತೀನಿ? ನನ್ನ ದಾರಿಗೆ ಅಡ್ಡ ಬರ್ತಾನೆ ಇದ್ರೆ ನಿನ್ ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗತ್ತೆ. ಜಸ್ಟ್ ಸ್ಟೇ ಔಟ್ ಆಫ್ ಇಟ್. ನನ್ನ ದಾರಿಗೆ ಅಡ್ಡ ಬರ್ತಾನೆ ಇದ್ರೆ ನಿನ್ ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗತ್ತೆ. ಏನಂದ್ರಿ ನೀವು? ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗತ್ತೆ ಅಂತ? ಅಂದ್ರೆ ಅವನಿಗೂ ಅನ್ನೋ ಮಾತಲ್ಲಿ ನೀವು ಇನ್ಯಾರಿಗೂ ಗುರಿ ಇಟ್ಟಿದ್ರಿ ಅಂತ ಆಯ್ತು. ಹೀಗಾಗೋದಕ್ಕೆ ಕಾರಣ ಯಾರು? ಕಾರಣ ಯಾರು ಚಿಕ್ಕಿ? ಸೀತಮ್ಮ, ಎದ್ದೋಳು ಸೀತಮ್ಮ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಶೋಕ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿ ಈ ಥರ ಆಯ್ತು. ಡೇ ಬೈ ಡೇ ಸೀತಾ ಕಂಡೀಷನ್ ವರ್ಸ್ಟ್ ಆಗ್ತಿದೆ ಕಣೋ. ಟೆನ್ಷನ್ ಆಗ್ತಿದೆ ಮಾರಾಯ. ಮಗ, ನಾನು ಬೇಕಾದ್ರೆ ಇವತ್ತೇ ಇನ್ನೊಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ತೀನಿ. ಆದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು ಕಣ. ಫಸ್ಟು ಅವಳು ಎದ್ದೇಳಿ. ಅಪ್ಪು, ನನಗನ್ಸುತ್ತೆ ನೀವಿವತ್ತು ಹಾಸ್ಪಿಟ್ಲಿಗೆ ಹೋಗೋದು ಬೇಡ. ಸೀತಾ ಆಲ್ರೆಡಿ ಡ್ರೈನ್ ಔಟ್ ಆಗಿದ್ದಾಳೆ. ಅವಳನ್ನ ಇನ್ನೊಂದಿನ ಕರ್ಕೊಂಡು ಹೋದ್ರೆ ಆಗುತ್ತಲ್ವಾ? ಚಿಕ್ಕಿ, ಸೀತನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಲೇಟ್ ಮಾಡಿದಷ್ಟು ಅವಳಿಗಿರೋ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ಅಶೋಕ, ಬಾರ್ಗೂ ಹೇಳ್ತಾ ಇರೋದು ಸೀತನ್ನ ಇವತ್ತು ಕರ್ಕೊಂಡು ಹೋಗೋದು ಬೇಡ ಅಂತಷ್ಟೇ. ನಾಳೆ ಕರ್ಕೊಂಡು ಹೋದ್ರೆ ಆಯ್ತಲ್ವಾ? ಮತ್ತೇನಿಲ್ಲ, ಅವಳಿಗೀಗಾಗಲೇ ಸುಸ್ತಾಗಿದೆಯಲ್ಲ ಅದಕ್ಕೆ. ಮಗ, ನನಗೂ ಅದೇ ಕರೆಕ್ಟ್ ಅಂತ ಅನ್ನಿಸ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.